ಸಣ್ಣ ಬಾಕಿಗಳ ಮೇಲೆ ಇನ್ಮುಂದೆ ಬ್ಯಾಂಕ್ಗಳು 30%ಕ್ಕಿಂತ ಹೆಚ್ಚಿನ ಬಡ್ಡಿಯನ್ನ ವಿಧಿಸಬಹುದು. ಇಂತಿಷ್ಟೇ ಬಡ್ಡಿ ವಿಧಿಸಬೇಕು ಅಂತ ಕಡ್ಡಾಯ ಮಾಡುವುದು 1949ರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಯ ಉದ್ದೇಶಕ್ಕೆ ವಿರುದ್ಧವಾದ ನಿಲುವಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ. ವರ್ಷಕ್ಕೆ 30%ಕ್ಕಿಂತ ಹೆಚ್ಚಿನ ಬಡ್ಡಿ ವಿಧಿಸಬಾರದು. ಒಂದು ವೇಳೆ ಹಾಗೆ ಮಾಡಿದ್ರೆ ಅದು ಗ್ರಾಹಕರ ಶೋಷಣೆಯಾಗಿರುತ್ತೆ. ಹೀಗಂತ ಎನ್ಸಿಡಿಆರ್ಸಿ 16 ವರ್ಷಗಳ ಹಿಂದೆ ನೀಡಿದ್ದ ಆದೇಶವನ್ನ ಇದೀಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಇನ್ನು ಎನ್ಸಿಡಿಆರ್ಸಿ ನೀಡಿದ್ದ ತೀರ್ಪು ಆರ್ಬಿಐ ಅಧಿಕಾರದಲ್ಲಿ ಮೂಗು ತೂರಿಸಿದಂತಾಗಿತ್ತು. ಅದರೊಂದಿಗೆ ಬ್ಯಾಂಕು ಹಾಗೂ ಗ್ರಾಹಕರ ಮಧ್ಯೆ ನಡೆದಿರುವ ಒಪ್ಪಂದದ ಕರಾರುಗಳನ್ನ ಬದಲಿಸೋಕೆ ಎನ್ಸಿಡಿಆರ್ಸಿ ಅಧಿಕಾರವಿಲ್ಲ ಅಂತ ನ್ಯಾಯಮೂರ್ತಿಗಳಾದ ಬೇಲಾ ಎಂ ತ್ರಿವೇದಿ ಹಾಗೂ ಸತೀಶ್ ಚಂದ್ರ ಶರ್ಮಾ ಅವರಿದ್ದ ಪೀಠ ಹೇಳಿದೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್. ಇನ್ನು ಬಡ್ಡಿ ಸೇರಿದಂತೆ ಎಲ್ಲಾ ಮಾಹಿತಿಗಳನ್ನ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಕಾಲಕಾಲಕ್ಕೆ ಮನದಟ್ಟು ಮಾಡಿರುತ್ತೆ. ಅಲ್ಲದೆ ದೇಶದ ಯಾವುದೇ ಬ್ಯಾಂಕ್ ಕೂಡ ಆರ್ಬಿಐ ಸೂಚನೆಯನ್ನ ಇಲ್ಲಿಯವರೆಗೂ ಮೀರಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ. ಇನ್ನು ಎನ್ಸಿಡಿಆರ್ಸಿ ನೀಡಿದ್ದ ಆದೇಶದ ವಿರುದ್ಧ 2008ರ ಜುಲೈನಲ್ಲಿ ಸಿಟಿ ಬ್ಯಾಂಕ್, ಅಮೆರಿಕನ್ ಎಕ್ಸ್‌ಪ್ರೆಸ್, ಎಚ್‌ಎಸ್‌ಬಿಸಿ ಮತ್ತು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕುಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ವು. ಇನ್ನು ಡಿಸೆಂಬರ್ 20ಕ್ಕೆ ನ್ಯಾಯಾಲಯವು ಈ ಮಹತ್ವದ ತೀರ್ಪನ್ನ ನೀಡಿದೆ.